ನನಗೆ ಪ್ರೀತಮ್ ಗೌಡ ಯಾರು ಮೈತ್ರಿ ಬಗ್ಗೆ ಮಾತನಾಡೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾಜಿ ಅವರು ಕೂತು ಮೈತ್ರಿ ಅಂತ ಹೇಳಿ ಎನ್ ಡಿ ಎ ಒಟ್ಟಿಗಿದ್ದಾರೆ ಅಂತ ಹೇಳಿ ತೀರ್ಮಾನ ಹೇಳಿದ್ದಾರೆ. ಆ ತೀರ್ಮಾನಕ್ಕೆ ಬದ್ಧವಾಗಿ ಕೆಲಸ ಮಾಡಬೇಕಾದ್ರೆ ನಂದು ಜವಾಬ್ದಾರಿ, ಇನ್ನೊಬ್ರದ್ದು ಜವಾಬ್ದಾರಿ. ನಾನು ವೈಯಕ್ತಿಕ ನಿಲುವು ಬರೋದೇ ಇಲ್ಲ. ಒಂದ್ಸಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಚೌಕಟ್ಟೊಳಗಿರಬೇಕು. ಅದರಲ್ಲೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಮೇಲೆ ನಾನು ಸಮಾಜದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಆಸ್ತಿ. ನಾನು ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಅದನ್ನು ಮಾಡಬೇಕು. ಇದರಲ್ಲಿ ವೈಯಕ್ತಿಕ ನಿಲುವು ಇನ್ನೊಂದು ಏನಿಲ್ಲ. ಶಾಸಕ ಆಗಿರುವ ಕಾರಣಕ್ಕೋಸ್ಕರ ಯಾಕೆ ಪ್ರಚಾರಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಯಾಕೆ ಹೋಗ್ತಾ ಇಲ್ಲ? ಮಾಡಿ ಬಂದಿದ್ದೀವಲ್ಲ. 1ನೇ ತಾರೀಕು 3ನೇ ತಾರೀಕು ನಾಮಿನೇಷನ್ ಇತ್ತು, 2ನೇ ತಾರೀಕು 1ನೇ ತಾರೀಕು 2ನೇ ತಾರೀಕು 2 ದಿನ ಸಭೆ ಮಾಡಿ ಬಂದಿದ್ದೀವಿ. ಇಡೀ ಜಿಲ್ಲೆದೆಲ್ಲಾದ್ರೂ ಪಕ್ಷ ಯಾವಾಗ ಹೇಳುತ್ತೆ ಅವಾಗ ಹೋಗ್ಲೇಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ಕನ್ಯಾಕುಮಾರಿಗೆ ಹೋಗ್ಬೇಕು, ಜಮ್ಮು ಕಾಶ್ಮೀರಿಗೆ ಹೋಗ್ಬೇಕು ಅಂದಾಗ ಹಾಸನ್ಗೆ ಹೋಗ್ತೀರಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಏನು ಉತ್ತರ ಹೇಳಿ? ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮಗೆ ನಾನು ಹೇಳ್ತಿಲ್ವ, ಒಂದೊಂದು ಜಾಗಕ್ಕೆ ಒಬ್ಬೊಬ್ರನ್ನ ಹೋಗಕ್ಕೆ ಹೇಳಿರ್ತಾರೆ. ನನಗೆ ಎಲ್ಲಿ ಹೇಳಿರ್ತಾರೆ ಆ ಕೆಲಸವನ್ನು ಮಾಡ್ತೀನಿ. ಸದಾನಂದ ಗೌಡರು ಹಾಸನಕ್ಕೆ ಬಂದಿದ್ರು. ಹಾಸನಕ್ಕೆ ಯಾಕೆ ಬಂದ್ರಿ ಅಂತ ಸದಾನಂದ ಗೌಡ್ರನ್ನ ಕೇಳಕ್ಕಾಗ್ತ? ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದವರು, ಕೇಂದ್ರ ಮಂತ್ರಿ ಆದವರು ಬಂದಿದ್ರು. ಪಾಪ ಹಂಗಂತ ಯಾಕೆ ಬಂದ್ರಿ ಅಂತ ಹೇಳಕ್ಕಾಗ್ತ? ಪ್ರೀತಮ್ ಗೌಡ ಯಾಕೆ ಬಂದಿಲ್ಲ ಅಂತ ಕೇಳಕ್ಕಾಗತ್ತಾ? ನನಗೆ ಅವತ್ತು ಬೇರೆ ಕೆಲಸ ಹೇಳಿರ್ತಾರೆ, ಬೇರೆ ಕೆಲಸ ಮಾಡಿರ್ತೀವಿ. ನಿಮಗೆ ರಾಧಾಮೋಹನ್ ದಾಸ್ ಯಾವುದೇ ರೀತಿಯಾದಂತಹ ಇದಿಲ್ಲ, ಸೂಚನೆ ಬಂದಿಲ್ಲ? ರಾಧಾಮೋಹನ್ ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಪ್ರತಿದಿನ ಅವರಿಂದ ಸೂಚನೆಗಳು ಬರ್ತಿರುತ್ತೆ, ಯಾವೆಲ್ಲ ಕೆಲಸಗಳಾಗಬೇಕು, ಏನಾಗಬೇಕು ಅಂತ. ರಾಜ್ಯದ ಬಗ್ಗೆ ದಿನ ಚರ್ಚೆ ನಡೀತಾ ಇರುತ್ತೆ. ಚರ್ಚೆ ಮಾಡಿದ್ದಾರೆ, ದಿನ ಚರ್ಚೆ ನಡೀತಾ ಇರುತ್ತೆ. ಏನು ನಿರ್ದೇಶನ ಕೊಡ್ತಿರ್ತಾರೆ ಅದನ್ನು ಜಿಲ್ಲಾಧ್ಯಕ್ಷರು ಕೊಟ್ಟು ಕೆಲಸ ಮಾಡಿಸ್ತಾ ಇರ್ತೀವಿ ನಾವು. ಇವತ್ತು ನಮಗಿರೋ ಅಂಥದ್ದು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಬೂತ್ ಮತ್ತು ಮೇಲ್ಪಟ್ಟ ಕಾರ್ಯಕರ್ತರ ಸಭೆ ಇದೆ. ಆ ಕಾರ್ಯಕರ್ತರ ಸಭೆಗೆ ನಾವು ಅವರನ್ನು ಸ್ವಾಗತ ಮಾಡ್ತಿದ್ದೀನಿ. ಈಗ ಹೋಗಿ ಮತ್ತೆ ಸಭೆ ನಡೆಸ್ಕೊಡೋಂಥ ಜವಾಬ್ದಾರಿ ನಂದಿದೆ. ನನಗೇನಕ್ಕೆ ಮಾಹಿತಿ ಇದೆ? ನಮ್ಮ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಇರೋವಂಥದ್ದು. ಈಗ ಮೀಟಿಂಗಿಗೆ ಹೋಗ್ತಾ ಇದ್ದೀವಿ. ನನಗೆ ಮಾಹಿತಿ ಇಲ್ಲ, ಯಾವುದೋ ಮಾಹಿತಿ. ಎನ್ ಡಿ ಎ ಅಂದರೆ ಮೈತ್ರಿನೇ ಬರೋದಲ್ವಾ? ಎನ್ ಡಿ ಎ ಅಂದರೆ ಏನಂತಾರೆ? ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಲ್ವಾ? ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಅಂತ ಹೇಳಿಲ್ಲ. ನಮ್ದು ಯಾವ್ದು ಹೇಳಿ ಮೈನ್ ಇಂಜಿನ್ನು? ಭಾರತೀಯ ಜನತಾ ಪಾರ್ಟಿ. ಅದು ಯಾವುದು ಕೂಟ? ಎನ್ ಡಿ ಎ ಕೂಟ. ಭಾರತೀಯ ಜನತಾ ಪರಿಸ್ಥಿತಿ ಹೇಗಿದೆ ಸರ್? ಭಾಳ ಚೆನ್ನಾಗಿದೆ. ಎನ್ ಡಿ ಎ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಯಾವೆಲ್ಲ ಪ್ರಯತ್ನ ಪಡಬೇಕು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಎನ್ ಡಿ ಎ 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು, ಭಾರತೀಯ ಜನತಾ ಪಾರ್ಟಿ 370ಗೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ. ಒಬ್ಬ ಪ್ರೀತಮ್ ಗೌಡನಿಂದ ಈ ಜಗತ್ ಪ್ರಳಯ ಆಗೋದಿಲ್ಲ. ನೀವು ಯಾಕೆ ಸುಮ್ಮನೆ ನನ್ನ ಬಗ್ಗೆ ಹೇಳಿ ಮಾಧ್ಯಮದಲ್ಲಿ ಉಬ್ಬಿಸ್ತಿದ್ದೀರಿ? ಮೋದಿಯವ್ರು ನೋಡಿ ಓಟ್ ಹಾಕ್ತಾರೆ. ಪ್ರೀತಮ್ ಗೌಡನ ನೋಡಿ ನಮ್ಮ ಮನೆಯಲ್ಲೂ ಮೋದಿ ಅಭಿಮಾನಿಗಳು ನನ್ನ ಮಾತು ಕೇಳಿ ಮೋದಿಯವ್ರ ಮುಖ ನೋಡಿ ಓಟ್ ಹಾಕ್ತಾರೆ. ನನ್ನ ಮಾತು ಕೇಳ್ತಾರೆ ನಮ್ಮ ಮನೇಲಿ. ಒಂದು ಸಣ್ಣದಾಗಿ ಅರ್ಥ ಮಾಡ್ಬೇಕು. ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಕೆಲಸಗಳನ್ನ ಮಾಡ್ತಾಯಿದ್ದೀನಿ.